ಅದಕ್ಕೆ ಕೆಳಗಡೆ ನೆರಳಲ್ಲಿ ಇಟ್ಟಿದ್ದೆ, ಹೆಂಗಾಗಿದೆ ಗೊತ್ತಿಲ್ಲ. ಸೊ ಲಾಸ್ಟ್ ಸಫಾರಿ. ರೂಮ್ ಡೀಟೇಲ್ಸ್ ಕಾಣಿಸುತ್ತೆ ಹಿಂಗೆ, ಕೆಳಗಡೆನೇ ತೋರಿಸ್ಬಿಡ್ತೀನಿ. ಆ ಕಡೆ ಲೆಫ್ಟ್ ಹೊಡೆದ್ರೆ HD ಕೋಟೆ ಹೋಗ್ತೀವಿ, ಒಂದು 3 ಕಿಲೋಮೀಟ್ರು. ಹೀಗೆ ಸ್ಟ್ರೇಟ್ ಒಂದೇ ದಾರಿ 14 ಕಿಲೋಮೀಟ್ರ್ ಕಾಕನಕೋಟೆ ಸಫಾರಿ ಪಾಯಿಂಟು. ಇಲ್ಲೊಂದು ಮಸೀದಿ ಇದೆ. ಇಲ್ಲಿ ಜಾಸ್ತಿ ಶುಂಠಿ ಬೆಳೀತಾರೆ. ಶುಂಠಿ ಬೆಳೆಸಿ ಇಲ್ಲೆಲ್ಲ ಹಿಂಗೆ ಓಪನ್ ಬಿಸಿಲಲ್ಲಿ ಒಣಗಿಸ್ತಾರೆ. ನಾನು ಫಸ್ಟ್ ಟೈಮ್ ಬಂದಾಗ ಇದು ಬ್ರಿಟಾನಿಯಾ ಬಿಸ್ಕೆಟ್ ಸ್ಮೆಲ್ ಬಂದಂಗೆ ಬರ್ತಾಯಿತ್ತು. ಯಾವ್ದಿದೆ ಏನಿದಕ್ಕೆ ಏನಕ್ಕೆ ಅಂತ ಆಮೇಲೆ ಗೊತ್ತಾಯಿತು, ಶುಂಠಿ ಒಣಗಿಸ್ದಾಗ ಹಂಗೆ ಸ್ಮೆಲ್ ಬರುತ್ತೆ ಅಂತ. ಓಕೆ, ಸೋಫಾರ್. ಮತ್ತು ಇನ್ನೊಂದು ಇಲ್ಲಿ ಏನು ಡಿಸಡ್ವಾಂಟೇಜ್ ಅಂದರೆ ನಿಮಗೆ ಮೇಲ್ಗಡೆ ಡೈರೆಕ್ಟಾಗಿ ರೂಫ್ ಇದೆ. ಸೊ ಬೆಳಗ್ಗೆದೆಲ್ಲ ಏನು ಬಿಸಿ ಕಾದಿರುತ್ತಲ್ಲ, ಸೊ ಅದು ಹೊಡೆಯುತ್ತೆ ರಾತ್ರಿ. ಸೊ ಇಲ್ಲಿ ಆಚೆ ಕೂತ್ಕೊಳ್ಳೋಕೆ ತಣ್ಣಗಿರುತ್ತೆ. ಸೊ ಈ 2 ಸಫಾರಿಲೂ, ಲಾಸ್ಟ್ 2 ಸಫಾರಿಲೂ, ನಿನ್ನೆ ಸಂಜೆ ಸಫಾರಿ, ಇವತ್ತು ಬೆಳಗ್ಗೆ ಸಫಾರಿಲೂ ಹಿಂಗೆ ಒಣಗಿಸ್ತಾರೆ ಶುಂಠಿನ. ಜಿಂಜರ್. ಸೊ ನಿನ್ನೆ ಸಂಜೆ ಸಫಾರಿ ಮತ್ತು ಇವತ್ತು ಬೆಳಗ್ಗೆ ಸಫಾರಿ ಎರಡರಲ್ಲೂ ಟೈಗರ್ ಅಂತೂ ಸೈಟ್ ಆಗಿದೆ. ನಿನ್ನೆ ಸಂಜೆದ್ರಲ್ಲಿ ನೀರಲ್ಲಿ ಮಲಗಿತ್ತು. ಇವತ್ತು ಯಾವುದೋ ಅಲ್ಲಿ ಮರದ ದಿಮ್ಮೆ ಕೆಳಗಡೆ ಹೋಗಿ ಮಲಗಿಬಿಟ್ಟಿತ್ತು. ಎಷ್ಟೊತ್ತಿಗಾದರೂ ಬರಲೇ ಇಲ್ಲ ಆಮೇಲೆ. ಸೊ ನೋಡೋಣ ಲಾಸ್ಟ್ ಸಫಾರಿ ಏನಾದ್ರು ಸ್ವಲ್ಪ ಚೆನ್ನಾಗಿರೋಂಗೆ ಸ್ಪಾಟ್ ಆಗುತ್ತಾ, ಒಳ್ಳೆ ಸೈಟಿಂಗ್ ಆಗುತ್ತಾ ಏನು ಅಂತ ನೋಡೋಣ. ಸ್ಟೇಯಿಂದ ಸಫಾರಿ ಪಾಯಿಂಟಿಗೆ ಒಂದು 14 ಕಿಲೋಮೀಟ್ರು, ಒಂದು 15-20 ಮಿನಿಟ್ಸ್ ಆಗುತ್ತೆ 2 ವೀಲರಲ್ಲಿ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಬಂದ್ರು. ಸೊ ನಾವು ಮುಂಚೆನೇ ಬುಕ್ ಮಾಡಿರೋದ್ರಿಂದ ಎಲ್ಲ ನಮಗಷ್ಟೊಂದು ಏನು ಟೆನ್ಷನ್ ಇರಲಿಲ್ಲ. ಸಫಾರಿ ಸ್ಟಾರ್ಟ್ ಆಗೋ ಒಂದು 15 ನಿಮಿಷ ಮುಂಚೆ ಬಂದು ಟಿಕೆಟ್ ತೋರಿಸಿದ್ರೆ ನಮ್ಮ ಸೀಟ್ ಅಲಾಟ್ ಆಗಿರೋದನ್ನ ಕೊಡ್ತಾರೆ. ಅಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ಆಯ್ತು ಅಷ್ಟೇ. ಒಂದೊಂದು ಆ್ಯಂಗಲ್ ಇದೆ, ಇಲ್ಲ ಅದಕ್ಕೇನೋ ಸೈಟಿಂಗ್ ಆಗಿದೆ, ಪ್ರೊಟೆಕ್ಷನ್ ಮಾಡ್ತಾ ಇದೆ. ಏನೋ ಲೆಕ್ಕಾಚಾರ ಇದೆ, ಒಂದು ಈ ಕಡೆ ಒಂದು ಆ ಕಡೆ ಒಂದು ಈ ಕಡೆ, ಅದು ಸೈಟಿಂಗ್ ಆಗಿದೆ, ಅದು ಪ್ರೊಟೆಕ್ಷನ್ ಮಾಡ್ತಾ ಇದೆ. ಏನೊಂದಿದೆ ಅಂತ ನೋಡೋಣ ಫ್ರೆಂಡ್ಸ್. ಓಕೆ, ಸೊ ಲಾಸ್ಟ್ ಸಫಾರಿ ಒಂಥರ ಡ್ರೈ, ಒಂಥರ ಕಾಣಿಸ್ತು. ಏನಂತ ನನಗೆ ಇದುವರೆಗೂ ಕ್ಲಿಯರಾಗಿ ಏನಂತ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಆಯಿತು. ದಿಸ್ ಸ್ಟ್ರೆಚ್ ಆಫ್
ಜಿ ಏನು ಈ ನಾಯಿ ದೊಡ್ಡದಾಗಿದೆ, ಸುದ್ದಿ ಸಣ್ಣದಾಗಿದೆ ಅಷ್ಟೇ. ಎತ್ತಾಕೊಂಬಂದ್ಬಿಟ್ಲು ಕಳ್ಳಿ. ತಿನ್ನೆ ಹಿಂಗಿದೆ.